ಜೈ ಗೋಮಾತಾ, ಜೈ ಗೋಪಾಲ್, ಹರೇ ಕೃಷ್ಣ. ನಮ್ಮ ಹೆಸರು ಅರುಣ್ ಅಂತ. ನಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿಯಿಂದ ಬಂದಿದ್ದೀವಿ. ನಾವಿವತ್ತು ರಾಧಾ ಸುರಭಿ ಗೋಶಾಲೆಗೆ ಬಂದಿದ್ದೀವಿ. ನಾವು ಬಂದಿರೋ ಕಾರಣ ಏನಪ್ಪ ಅಂತಂದರೆ, ನಾವು ಪಾರಂಪರಿಕ ವೈದ್ಯರಿದ್ವಿ. ನಾವು ಮುಂಚೆ ಎಲ್ಲ ಗಿಡಮೂಲಿಕೆ ಬೇಸಸ್ಸು ಮತ್ತು ಗೋವಿನ ಮೂತ್ರದಲ್ಲಿ ಗೋವಿನ ಹಾಲು ಮತ್ತು ಮೊಸರು, ತುಪ್ಪ, ಇದೇನು ಪಂಚಗವ್ಯ ಇದೆಯೋ ಆ ಪಂಚಗವ್ಯಗಳಿಂದ ನಾವು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ವಿ. ಆದರೆ ಇವತ್ತೇನಪ್ಪ ಅಂತಂದರೆ, ಇವತ್ತು ವಿಶೇಷವಾಗಿ ನಮಗೆ ಗೊತ್ತಾಗ್ತಾ ಇರೋದೇನಪ್ಪ ಅಂದರೆ ನಾಡಿ ಪರೀಕ್ಷೆ ಬಗ್ಗೆ. ನಾವು ಈ ನಾಡಿ ಪರೀಕ್ಷೆ ಏನಕ್ಕೆ ಕಲಿಬೇಕು ಅಂತ ಬಂದ್ವಿ ಅಂತಂದರೆ, ಈ ಯಾವ ಆರ್ಗನ್ಸ್ ಇರ್ತಾವೋ ಆ ಆರ್ಗನ್ಸ್ ಮೇಲೆ ನಾವು ಯಾವ ಗಿಡಮೂಲಿಕೆನ ಬಳಸಿದಾಗ ಎಷ್ಟು ಬೇಗನೆ ಪರಿಣಾಮ ಆಗುತ್ತೆ ಅನ್ನೋದು ನಮಗೆ ತಿಳುವಳಿಕೆ ಬರಬೇಕು ಅಂತಂದರೆ, ನಮಗೆ ಏನಪ್ಪ ಅಂದರೆ ನಾವು ಫಸ್ಟ್ ನಾಡಿ ಪರೀಕ್ಷೆ ಮಾಡಬೇಕು. ಯಾವ ನಮ್ಮ ಶರೀರದಲ್ಲಿರ್ತಕ್ಕಂಥ ಆರ್ಗನ್ಸು ಯಾವ ಕಂಡೀಷನ್ನಲ್ಲಿದೆ ಅನ್ನೋದು ನಮಗೆ ನಾಡಿ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರನ ಇವತ್ತು ಭಕ್ತಿಭೂಷಣ್ ಜಿ ಅವರು ನಮಗೆ ಬಹಳ ಅದ್ಭುತವಾಗಿ ಶಾಸ್ತ್ರೋಕ್ತವಾಗಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಇದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀವಿ. ಮತ್ತು ರಾಧಾ ಸುರಭಿ ಗೋಶಾಲೆಗೆ ನಾನು ತುಂಬ ಹಳೆಯ ವಿದ್ಯಾರ್ಥಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಸುಮಾರು ಒಂದು 4-5 ಸಲ ಬಂದು ಇಲ್ಲಿ ತುಂಬ ಥರ ಜ್ಞಾನಗಳನ್ನ ತಿಳ್ಕೊಂಡು ಹೋಗಿದ್ದೀನಿ. ಇದ್ರ ಮೇಲೆ ನಾನು ಇಲ್ಲಿ ಭಕ್ತಿಭೂಷಣ್ ಜಿ ಹತ್ರ ಬಂದಾಗ ತುಂಬ ಅದ್ಭುತವಾದಂತಹ ಜ್ಞಾನ ಕೊಟ್ಟರು. ನಾಡಿ ಪರೀಕ್ಷೆ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದ್ಮೇಲೆ, ಯಾಕೆಂದರೆ ಇವ್ರು ತುಂಬ ಅದ್ಭುತವಾದಂತಹ ಜ್ಞಾನನ ಹೇಳ್ತಾರೆ. ಯಾಕೆಂದರೆ ನಮಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಈಗ ತುಂಬ ಕಡೆ ತರಬೇತಿ ಮಾಡಿದ್ದೀವಿ ನಾವು. ಆ ತರಬೇತಿಲಿ ಏನಪ್ಪ ಅಂದರೆ ಅವ್ರು ಹೇಳ್ತಾರೆ, ಇವ್ರು ಏನಪ್ಪ ಅಂದರೆ ಅರ್ಥ ಆಗೋ ರೀತಿ ನಮಗೆ ಮನ ಮುಟ್ಟುವ ಥರ ನಮಗೆ ಹೇಳ್ತಾರೆ. ಅದು ನಮಗೆ ತುಂಬ ಇಷ್ಟ. ಹಾಗಾಗಿ ನಾವು ಭಕ್ತಿಭೂಷಣ್ ಜಿ ಹತ್ರ ಬರ್ತೀವಿ. ಮತ್ತು ಇಲ್ಲಿ ನೋಡಿ, ಪ್ರತಿಯೊಂದು ಈ ಗೋಶಾಲೆಯ ಗೋವಿನಿಂದ ತುಂಬ ಥರನಾದಂಥ ಉತ್ಪನ್ನಗಳನ್ನೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಈಗ ನೀವು ಯೋಚನೆ ಮಾಡ್ಬೋದು, ನಾವು ಇಲ್ಲಿಂದನೇ ಗೋಶಾಲೆಯಿಂದನೇ ಖರೀದಿ ಮಾಡಬೇಕಾ ಅಂತ. ಈ ಗೋಶಾಲೆಯಲ್ಲಿ ಈ ಭಾಗದವ್ರು ಖರೀದಿ ಮಾಡಿ, ಅದೇ ರೀತಿ ಬೇರೆ ಭಾಗದ ಗೋಶಾಲೆಗಳು ತುಂಬ ಥರ ಇದ್ದಾವೆ. ಬೆಂಗಳೂರಲ್ಲಿ ಇದ್ದಾವೆ, ಪ್ರತಿಯೊಂದು ಕಡೆನೂ ಗೋಶಾಲೆಗಳು ಇದ್ದಾವೆ. ಅಲ್ಲೆಲ್ಲ ಗೋವಿನ ಉತ್ಪನ್ನಗಳನ್ನ ನಾವೆಲ್ಲರೂ ಬಳಸೋಣ. ನಾವೆಲ್ಲರೂ ಗೋವಿನ ಉತ್ಪನ್ನ ಬಳಸೋದ್ರಿಂದ ನಮ್ಮ ಗೋಮಾತೆ ಸ್ವಾವಲಂಬಿ ಆಗ್ತಾಳೆ. ಆ ಗೋಮಾತೆನ ನಾವು ಸ್ವಾವಲಂಬಿ ಮಾಡಿದ್ವಿ ಅಂತಂದರೆ, ನಾವು ಇರಲಿ ಬಿಡಲಿ, ಅದು ಯಾವತ್ತೂ ಗೋವಿಗೆ ಮೇವಿಗೆ ಆಗಲಿ ಏನಕ್ಕೆ ಆಗಲಿ ತೊಂದರೆ ಆಗೋದಿಲ್ಲ. ನಾವಿವತ್ತು ಯಾವುದೋ ಒಂದು ಬೇರೆ ಪ್ರತಿನಿತ್ಯ ನಾವು ಬಳಸೋದು ಯಾವ ಥರ ಅಂತಂದರೆ ಕೆಮಿಕಲ್. ಈಗ ನೋಡಿ, ಬೆಳಿಗ್ಗೆ ನಾವು ಹಲ್ಲುಜ್ಬೇಕಾದ್ರೆ ಒಂಥರ ಕೆಮಿಕಲ್ಲು, ಮತ್ತು ತಲೆಗೆ ಹಾಕ್ಬೇಕಾದ್ರೆ ಒಂಥರ ಕೆಮಿಕಲ್ಲು, ಮುಖಕ್ಕೆ ಹಚ್ಬೇಕಾದ್ರೆ ಒಂಥರ ಕೆಮಿಕಲ್ಲು, ಈ ಥರ ನಾನಾ ಥರ ಕೆಮಿಕಲ್ನ ಬಳಕೆನ ಮಾಡ್ತಾ ಇದ್ದೀವಿ. ಈಗ ಹೆಂಗೆ ಆರ್ಗ್ಯಾನಿಕ್ ಕೃಷಿ ಅಂತ ಹೆಂಗೆ ಇದು ಮಾಡ್ತಾ ಇದ್ದಾರೋ, ಸಾವಯವ ಕೃಷಿ ಅಂತ, ಅದೇ ರೀತಿ ನಮ್ಮ ದೇಸಿ ಗೋವಿನ ಉತ್ಪನ್ನಗಳಿಂದ ನಾವು ಸಾವಯವ ಕೃಷಿನ ಮಾಡ್ಬೋದು. ಅದೇ ರೀತಿ ನಮ್ಮ ದೇಶೀಯ ಗೋವಿನಿಂದ ನಮ್ಮ ಶರೀರನೂ ಸಹಿತ ಸಾವಯವ ಮಾಡ್ಕೋಬಹುದು. ಇವತ್ತು ಫಸ್ಟ್ ಏನಾಗಬೇಕಾಗಿದೆ ಅಂತಂದ್ರೆ, ನಮ್ಮ ಶರೀರ ಸಾವಯವ ಆಗಬೇಕಾಗಿದೆ. ನಮ್ಮ ಶರೀರದ ಮೇಲೆ ಆಗ್ತಾ ಇರ್ತಕ್ಕಂಥ ಕೆಮಿಕಲ್ ಬಳಕೆ ಫಸ್ಟ್ ಕಡಿಮೆ ಆಗಬೇಕಾಗಿದೆ. ನಾವು ಬಳಸೋ ಕೆಮಿಕಲ್ಲು ಮತ್ತೆ ನಮ್ಮ ಭೂಮಿ ತಾಯಿ ಒಡಲಿಗೆ ಹೋಗಿ ಸೇರ್ತದೆ. ಆ ಭೂಮಿ ತಾಯಿ ಒಡಲಿಗೆ ಹೋಗಿ ಸೇರಿದ್ರೆ ಮತ್ತೆ ಎಲ್ಲಿಗೆ ಬರ್ತದೆ? ಮತ್ತೆ ಹಾವಿಯಾಗಿ ಮೋಡದಿಂದ ಮತ್ತೆ ಮಳೆ ಆಗಿ ಬರ್ಬೋದು, ಅಥವಾ ನಮ್ಮ ಬೋರಿಗೆ ರೀಚಾರ್ಜ್ ಆಗಿ ಬರ್ಬೋದು, ಅಥವಾ ನಮ್ಮ ಗೋಗಳು ಎಲ್ಲೋ ನೀರು ಕುಡಿಯಕ್ಕೆ ಹೋಗ್ತಾವ, ಆ ಕೆರೆಗೋ ಕಟ್ಟೆಗೋ ಸೇರ್ಕೊಂಡು ಆ ನೀರು ಅಲ್ಲಿ ಕಲುಷಿತ ಆಗ್ಬೋದು. ನಾವು ಈ ಕಡೆಯಿಂದ ಬಿಡ್ತಾ ಇದೀವಿ, ಮತ್ತೆ ಕಲುಷಿತ ಆಗ್ತಾ ಇದೆ, ತುಂಬಾನೇ ಕಲುಷಿತ ಆಗ್ತಾ ಇದೆ. ಫಸ್ಟ್ ನಾವು ಸಾವಯವ ಉತ್ಪನ್ನಗಳನ್ನ ಬಳಸೋಣ, ನಮ್ಮ ಶರೀರನ ಸಾವಯವ ಮಾಡ್ಕೊಳ್ಳೋಣ, ನಮ್ಮ ಗೋಮಾತೆನ ಸ್ವಾವಲಂಬಿ ಮಾಡೋಣ ಅನ್ನೋದೇ ನಮ್ಮ ಪ್ರಭುಜಿ ಅವ್ರದ್ದೆಲ್ಲ ಬಹಳ ದೊಡ್ಡ ಉದ್ದೇಶ ಇದೆ. ಮತ್ತೆ ನಮ್ಮ ದಿವಂಗತ ರಾಜು ದೀಕ್ಷಿತ್ ಅವ್ರದ್ದು ದೊಡ್ಡ ಕನಸು ಅದು. ಅವರ ಕನಸಿನಾಗೆ ನಾವು ಏನೂ ಅಲ್ಲ. ದಯಮಾಡಿ ಪ್ರತಿಯೊಬ್ಬರು ಗೋವಿನ ಉತ್ಪನ್ನನ ಬಳಸೋಣ, ಗೋವನ್ನ ಸ್ವಾವಲಂಬಿ ಮಾಡೋಣ, ನಮ್ಮ ಪ್ರಕೃತಿನ ಬಹಳ ಸ್ವಚ್ಛಂದವಾಗಿ ಇಟ್ಕೊಳ್ಳೋಣ. ಒಳ್ಳೆ ಮರ ಗಿಡ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣನ ನಾವು ಸೃಷ್ಟಿ ಮಾಡಲೇಬೇಕಾಗಿದೆ ಇವತ್ತು. ಯಾಕೆಂದ್ರೆ ಎಲ್ಲ ಮರಗಳನ್ನು ಕಡಿತಾ ಇದ್ದಾರೆ, ಎಲ್ಲದೂ ಹಾಳು ಮಾಡಾಗಿದೆ. ಇವತ್ತು ಮರು ಸೃಷ್ಟಿ ಮಾಡಬೇಕಾಗಿದೆ. ನಮ್ಮ ಗೋಮಾತೆ ಪ್ರತಿ ಮನೆಯಲ್ಲೂ ಒಂದೊಂದು 2 ಗೋಮಾತೆ ಇತ್ತು ಅಂತಂದ್ರೆ ನಮಗೆ ಡಾಕ್ಟರ್ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಇದ್ರ ಪಂಚಗವ್ಯಗಳನ್ನ ನೀವು ನೋಡಿರ್ಬೋದು. ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲಿ 100 ಹಸುಗಳು ಇರ್ತಿದ್ವು. ಯಾಕೆ ಆ ಥರ ಹಸುಗಳು ಚೆನ್ನಾಗಿ ಬರ್ತಾ ಇದ್ರು, ಯಾಕೆ ಅಷ್ಟೊಂದು ಆರೋಗ್ಯವಾಗಿದ್ರು ಅಂತಂದ್ರೆ, ಈಗ ನೀವು ನೋಡ್ಬೋದು, ನಾನು ಒಂದು ಗೋವಿನ ಬಗ್ಗೆ, ಒಂದು ಹಾಲಿನ ಬಗ್ಗೆ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ನಮ್ಮ ಪೂರ್ವಜರು ಯಾವ ತರ ಹಾಲು ಕರಿತಾ ಇದ್ರು ಅಂದ್ರೆ, ಕರುವಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿ ಉಳಿದಿದ್ದ ಹಾಲನ್ನ ಕರ್ಕೊಂತ ಇದ್ರು. ಆ ಉಳಿದಿದ್ದ ಹಾಲು ಅಮೃತ ಆಗಿರ್ತಿತ್ತು. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಹಸುವಿಗೆ ಕರುನ ತೋರ್ಸೋದಿಲ್ಲ. ಅದನ್ನ ನಾವು ಯಾವುದೋ ಒಬ್ಬ ವ್ಯಕ್ತಿತ್ವಕ್ಕೆ ಕೊಟ್ಬಿಡ್ತೀವಿ. ಕೊಟ್ಟಾಗ ತಾಯಿಗೆ 10,000 ಕಿಲೋಮೀಟರ್ ದೂರದಲ್ಲಿದ್ರು ಅದು ಅಂಬಾ ಅಂತ ಹೊರಲಿದ್ದು ತಾಯಿ ಗೋಮಾತೆಗೆ ಗೊತ್ತಾಗತ್ತೆ.
ಆ ಗೋಮಾತೆಗೆ ಗೊತ್ತಾಗಿದ್ದೇನಾಗುತ್ತೆ ಅಂದ್ರೆ ಅದು ನೋವು ಕಾಣುತ್ತೆ. ನೋಡಪ್ಪ, ನನ್ನ ಮಗ ಇದ್ದಿದ್ರೆ ಒಂದು ಅರ್ಧ ಲೀಟ್ರ್ ಹಾಲು ಕುಡಿತಿದ್ನಲ್ಲ, 1 ಲೀಟ್ರ್ ಹಾಲು ಕುಡಿತಿದ್ನಲ್ಲ ಅಂತ ಪ್ರತಿನಿತ್ಯ ಅದೇ ರೀತಿ ಆ ತಾಯಿ ಗೋಮಾತೆ ನೋವನ್ನ ನೊಂದ್ಕೊಂಡು ಹಾಲು ಕೊಡೋದ್ರಿಂದ ಏನಾಗ್ತಾ ಇದೆ, ಅಂತ ಹಾಲನ್ನ ಕುಡಿಯೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಮುಂಚೆ ಎಲ್ಲ ಒಟ್ಟು ಕುಟುಂಬ ಇರ್ತಾ ಇತ್ತು. ಇವತ್ತ್ಯಾಕೆ ಡಿವೈಡಿಂಗ್ ಸಿಸ್ಟಮ್ ಆಗಿದೆ ಅಂದ್ರೆ ನಾವು ಕುಡಿತಾ ಇರೋದು ಒಂದು ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಇಲ್ದೇ ಇರೋಂತಹ ಹಾಲನ್ನ ಕುಡಿತಾ ಇದ್ದೀವಿ. ಹಾಗಾಗಿ ದಯಮಾಡಿ ನಾವು ಬಾಂಧವ್ಯಯುತವಾಗಿರ್ತಕ್ಕಂತಹ ಅಮೃತಕ್ಕೆ ಸಮಾನವಾದಂತಹ ಹಾಲನ್ನೇ ನಾವು ಕುಡಿಯೋಣ ಅಂತ ಹೇಳ್ತಾ ಜೈ ಗೋಮಾತಾ.